ನಮಸ್ಕಾರ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 18ನೇ ಶ್ಲೋಕ. ತಮಾಪತಂತಂ ಸವಿಲಕ್ಷ್ಯ ದೂರಾತ್ ಕುಮಾರಹೋದ್ವಿಗ್ನಮನಾರಥೇನ ಪರಾದ್ರವತ್ ಪ್ರಾಣಪರೀಪ್ಸುರುವ್ಯಾಂ ಯಾವದ್ಗಮಂ ರುದ್ರಭಯಾದ್ಯಥಾಕಃ. ಶ್ಲೋಕದ ಅನುವಾದ ಹೀಗಿದೆ. ಅರ್ಜುನನು ತನ್ನತ್ತ ಬಲು ವೇಗದಿಂದ ಬರುತ್ತಿರುವುದನ್ನು ಕಂಡು ರಾಜಕುಮಾರರ ಹಂತಕನಾದ ಅಶ್ವತ್ಥಾಮನು ಭಯಭೀತನಾಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬ್ರಹ್ಮನು ಶಿವನ ಭೀತಿಯಿಂದ ಪಲಾಯನ ಮಾಡಿದಂತೆ ರಥವೇರಿ ಪಲಾಯನ ಮಾಡಿದನು. ಓದುವ ವಿಷಯಾನುಸಾರ ಪುರಾಣಗಳಲ್ಲಿ ಕಹ ಅಥವಾ ಅರ್ಕಹ ಎಂಬ 2 ಪ್ರಸ್ತಾವಗಳಿವೆ. ಕಹ ಎಂದರೆ ಬ್ರಹ್ಮ. ಒಮ್ಮೆ ಇವನು ತನ್ನ ಪುತ್ರಿಯಲ್ಲೇ ಮೋಹಗೊಂಡು ಅವಳ ಬೆನ್ನಟ್ಟಿದನು. ಅದನ್ನು ಕಂಡು ಆಗ್ರಹಗೊಂಡ ಶಿವನು ಬ್ರಹ್ಮನ ಮೇಲೆ ತನ್ನ ತ್ರಿಶೂಲದಿಂದ ದಾಳಿ ಮಾಡಿದನು. ಬ್ರಹ್ಮನು ಜೀವಭಯದಿಂದ ಪಲಾಯನಗೈದನು. ಇನ್ನು ಅರ್ಕದ ಬಗ್ಗೆ ಹೇಳುವುದಾದರೆ ವಾಮನ ಪುರಾಣದಲ್ಲಿ ಇದರ ಪ್ರಸ್ತಾವವಿದೆ. ವಿದ್ಯುನ್ಮಾಲಿ ಎಂಬ ರಾಕ್ಷಸನಿದ್ದ. ಅವನಲ್ಲಿ ಬಂಗಾರದಂತೆ ಥಳಥಳಿಸುವ ವಿಮಾನವೊಂದಿತ್ತು. ಅದು ಸೂರ್ಯನ ಹಿಂಭಾಗದವರೆಗೆ ಸಂಚರಿಸುತ್ತಿತ್ತು. ಈ ವಿಮಾನದ ಉಜ್ವಲ ಪ್ರಭೆಯಿಂದಾಗಿ ರಾತ್ರಿಯು ಮಾಯವಾಯಿತು. ಇದರಿಂದಾಗಿ ಸೂರ್ಯದೇವನು ಕೋಪಗೊಂಡನು ಹಾಗೂ ತನ್ನ ತೀಕ್ಷ್ಣ ಕಿರಣಗಳಿಂದ ಆ ವಿಮಾನವನ್ನು ಕರಗಿಸಿಬಿಟ್ಟನು. ಇದು ಶಿವನನ್ನು ಕೆರಳಿಸಿತು. ಆಗ ಶಿವನು ಸೂರ್ಯದೇವನ ಮೇಲೆ ದಾಳಿ ಮಾಡಿದನು. ಆಗ ಸೂರ್ಯದೇವನು ಓಡಿ ಹೋಗಿ ಕಾಶಿಯಲ್ಲಿ ಬಿದ್ದನು. ಅಂದಿನಿಂದ ಆ ಪ್ರದೇಶವು ಲೋಲಾರ್ಕ ಎಂದು ಪ್ರಸಿದ್ಧವಾಯಿತು. 19ನೆಯ ಶ್ಲೋಕ. ಯದಾ ಶರಣಮಾತ್ಮಾನಂ ಐಕ್ಷತ ಶ್ರಾಂತವಾಜಿನಂ ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜಾತ್ಮಜಃ. ಅನುವಾದ ಹೀಗಿದೆ. ಬ್ರಾಹ್ಮಣ ಪುತ್ರನು ಅಂದರೆ ಅಶ್ವತ್ಥಾಮ ತನ್ನ ಕುದುರೆಗಳು ದಣಿದುದನ್ನು ಕಂಡನು. ಇನ್ನು ತನ್ನ ಅಂತಿಮ ಅಸ್ತ್ರವಾದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸದೆ ತನ್ನ ರಕ್ಷಣೆಗೆ ಪರ್ಯಾಯ ಮಾರ್ಗವಿಲ್ಲವೆಂದು ಭಾವಿಸಿದನು. ಭಾವಾರ್ಥ ಹೀಗಿದೆ. ಬೇರೆ ಮಾರ್ಗವೇ ಇಲ್ಲವಾದಾಗ ಮಾತ್ರ ಕೊನೆಗಳಿಗೆಯಲ್ಲಿ ಬ್ರಹ್ಮಾಸ್ತ್ರವೆಂಬ ಅಣ್ವಸ್ತ್ರವನ್ನು ಪ್ರಯೋಗಿಸಲಾಗುವುದು. ಇಲ್ಲಿ ದ್ವಿಜಾತ್ಮಜಃ ಎಂಬುದು ಬಹಳ ಮಹತ್ವದ್ದು. ಏಕೆಂದರೆ ಅಶ್ವತ್ಥಾಮನು ದ್ರೋಣಪುತ್ರನಾಗಿದ್ದರೂ ನಿಜವಾದ ಅರ್ಥದಲ್ಲಿ ಅರ್ಹನಾದ ಬ್ರಾಹ್ಮಣನಾಗಿರಲಿಲ್ಲ. ಅತ್ಯಂತ ಧೀಮಂತ ಪುರುಷನನ್ನು ಬ್ರಾಹ್ಮಣ ಎಂದು ಕರೆಯಲಾಗುತ್ತದೆ. ಆದರೆ ಅದು ಒಂದು ಪಿತ್ರಾರ್ಜಿತ ಹಕ್ಕಲ್ಲ. ಅಶ್ವತ್ಥಾಮನನ್ನು ಈ ಮೊದಲು ಬ್ರಾಹ್ಮಣ ಬಂಧು ಅಥವಾ ಬ್ರಾಹ್ಮಣ ಮಿತ್ರ ಎಂದೂ ಕರೆಯಲಾಗುತ್ತಿತ್ತು. ಬ್ರಾಹ್ಮಣ ಮಿತ್ರನಾದ ಮಾತ್ರದಿಂದ ಒಬ್ಬನು ಅರ್ಹತೆಯಿಂದ ಬ್ರಾಹ್ಮಣನಾಗುವುದಿಲ್ಲ. ಮಿತ್ರ ಅಥವಾ ಬ್ರಾಹ್ಮಣ ಪುತ್ರನೊಬ್ಬನು ಪೂರ್ಣ ಅರ್ಹತೆ ಪಡೆದಾಗ ಮಾತ್ರ ಅವನನ್ನು ಬ್ರಾಹ್ಮಣನೆಂದು ಕರೆಯಬಹುದು. ಅಶ್ವತ್ಥಾಮನ ತೀರ್ಮಾನವು ಅಪ್ರಬುದ್ಧವಾದುದರಿಂದ ಇಲ್ಲಿ ಅವನನ್ನು ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣ ಪುತ್ರನೆಂದು ಕರೆಯಲಾಗಿದೆ.